ಅಸ್ಲಾಂ ವಲೈಕುಂ ರಹಮತುಲ್ಲಾಹಿ ಬರ್ಕಾತುಹು. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ಅಫ್ರೀನ್ ಖಾನ್, ಸಾಮಾಜಿಕ ಹೋರಾಟಗಾರ್ತಿ ಮತ್ತು ರಾಜಕಾರಣಿ ಅಂತಾನೂ ಹೇಳಬಹುದು. ಇವತ್ತು ವಿಡಿಯೋ ಮಾಡುವ ಕಾರಣ ಏನಂತ ಹೇಳಿದ್ರೆ, ಕಪಿ ನನ್ನ ಮಗ ಪುನೀತ್ ಕೆರೆಹಳ್ಳಿ ಒಂದು ಪ್ರಶ್ನೆ ಮಾಡ್ತಾನೆ. ಏ ಜಮೀರ್ ಅಹ್ಮದ್ ಖಾನ್, ನಿಮ್ಮ ಅಲ್ಲಾಹ ಬಣ್ಣ ಏನ್ ಗೊತ್ತಾ ಅಂತ. ಕಿತ್ತೋಗಿರೋ ಕಮಂಗಿ ನನ್ನ ಮಗನೇ, ನಮ್ಮ ಅಲ್ಲಾಹಗೆ ಪ್ರಶ್ನೆ ಮಾಡೋ, ನಮ್ಮ ಅಲ್ಲಾಹ ಬಗ್ಗೆ ಬಣ್ಣ ಇರೋ ಪ್ರಶ್ನೆ ಮಾಡೋ ಅಷ್ಟು ತಾಕತ್ತು, ಅಷ್ಟು ದೊಡ್ಡವ್ ನೀನ್ ಆಗಿಲ್ಲ. ಇನ್ನು ನೀನ್ ಆಗೋದು ಇಲ್ಲ, ಈಗಲ್ಲ, 7 ಜನ್ಮ ತಗೊಂಡ್ರು ಆಗಲ್ಲ. ನಿನಗೆ ವಾಯು ಬಣ್ಣ ಏನಂತ ಗೊತ್ತಿದ್ಯಾ? ಜಲ ಬಣ್ಣ ಏನಂತ ಗೊತ್ತಿದ್ಯಾ? ನಮಗಿರುವ ಭಕ್ತಿ ನಮ್ಮಲ್ಲ ಮೇಲೆ ನಮಗ್ ಗೊತ್ತು, ನಮ್ಮಲ್ಲ ಯಾವ ತರ ಇದ್ದಾರೆ ಏನಂತ. ನಾವು ಅದಕ್ಕೋಸ್ಕರ ಯಾವುದೇ ಒಂದು ಬುತ್ತವನ್ನು ಮಾಡಿಲ್ಲ. ಅದಕ್ಕೇನೆ ಅಲ್ಲಾಹ್ ಅಂತ ಹೇಳೋದು. ಅಲ್ಲಾಹ್ ಏಕ್ ಹೇ, ಮುಸಲ್ಮಾನ್ ಕಾ ರಸೂಲ್ ಏಕ್ ಹೇ. ಅರ್ಥ ಆಯ್ತಾ? ಅದಕ್ಕೇನೆ ಹೇಳೋದು ಮುಸಲ್ಮಾನ್ ಅಂತ. ನೀನ್ ಕೇಳ್ತೀಯಲ್ಲ, ಅರಬಿಕ್ ಕಂಟ್ರಿ, ಅರಬಿಕ್, ತುರ್ಕ, ಗಿರ್ಕ ಅಂತ ನಿನಗೆ ಏನೇನ್ ಬೇಕೋ ಮಾತಾಡ್ಕೊಳ್ಳೋ. ಕಿತ್ತೋಗಿರೋ ನನ್ನ ಮಗನೇ, ಜಮೀರ್ ಅಹ್ಮದ್ ಖಾನ್ಗೆ ನೀನ್ ಎಷ್ಟು ಪ್ರಶ್ನೆ ಮಾಡ್ಬೇಕೋ ಮಾಡ್ಕೋ. ಡೈರೆಕ್ಟ್ ಅವ್ರ ಹೆಸರು ತಗೊಂಡು ಅವ್ರಿಗೆ ನೀನ್ ಸವಾಲ್ ಮಾಡು. ನಿನ್ಗೆ ಯಾರು ಬೇಡ ಅಂತ ಹೇಳಲ್ಲ. ಯಾಕಂದ್ರೆ ನೀನು ಇಬ್ಬರ ಜಗಳ, ಮೂರನೆಯವನ ಲಾಭ ನೋಡ್ತಾ ಇರೋದು ನೀನು. ಅರ್ಥ ಆಯ್ತಾ? ಗೌಡ್ರ ಫ್ಯಾಮಿಲಿ ಬಗ್ಗೆ ನಿನಗೆ ಕಾಳಜಿ ಇದೆಯೋ ಇಲ್ಲೋ, ಗೌರವ ಇದೆಯೋ ಇಲ್ಲೋ ನನಗಂತೂ ಗೊತ್ತಿಲ್ಲ. ಆದ್ರೆ ನಮ್ಗೆ ಅಪಾರವಾದ ಗೌರವ ಗೌಡ್ರ ಫ್ಯಾಮಿಲಿ ಬಗ್ಗೆ ಇದೆ, ಕುಮಾರಣ್ಣ ಬಗ್ಗೆ ಇದೆ, ಅಪ್ಪಾಜಿ ದೇವೇಗೌಡ ಅಪ್ಪಾಜಿ ಬಗ್ಗೆ ಇದೆ. ಯಾಕಂದ್ರೆ ಆ ಪಕ್ಷದಲ್ಲೇ ನಾನು ಬೆಳೆದಿದ್ದು. ಮತ್ತೆ ಯಾವುದೋ ಒಂದು ಕಾರಣಗಳಿಂದ ಹೊರಗಡೆ ಬಂದಿದೆ, ಮತ್ತೆ ಆ ಪಕ್ಷಕ್ಕೆ ನಾನು ಸೇರ್ಕೊಂಡಿದ್ದೀನಿ. ಆಯ್ತಾ? ಚುನಾವಣೆ ಸಂದರ್ಭದಲ್ಲಿ ನಾವು ಪಟ್ಟಿರೋ ಕಷ್ಟ ನಮಗ್ ಗೊತ್ತು, ನಾವು ಪಟ್ಟಿರೋ ಶ್ರಮ ನಮಗ್ ಗೊತ್ತು. ಯಾಕೆ? ನಮ್ಮ ಒಂದು ಮುಸಲ್ಮಾನರ ಸಮಾಜದ ಬಗ್ಗೆ ಅವ್ರಿಗೆ ಏನಿದೆಯೋ ಆ ಡೌಟ್ಗಳನ್ನ ನಾವು ಹೊರಗಡೆ ತಗೊಳ್ಬೇಕಂತ ನಾವು ಮಾಡ್ಕೊಂಡು ನಾವು ಕಷ್ಟಪಟ್ಟು ಏನೇನೋ ಮಾಡ್ತಾ ಇದೀವಿ. ಸಹಜ, ಚುನಾವಣೆ ಸಂದರ್ಭದಲ್ಲಿ ಅವರವರು ಅಭ್ಯರ್ಥಿ ಪರವಾಗಿ ಮಾತಾಡ್ತಾರೆ ಆ ಪಕ್ಷದವರು. ಆದ್ರೆ ಜಮೀರ್ ಅಹ್ಮದ್ ಖಾನ್ ಅವರು ಮಿತಿಮೀರಿ ಮಾತಾಡಿರೋದು ಅದು ನಮಗೂ ಮನ್ಸಿಗೆ ನೋವು ತಂದಿದೆ. ಅದ್ರ ಬಗ್ಗೆ ನಾವು ಧಿಕ್ಕರಿಸ್ತೀವಿ. ಆಯ್ತಾ? ನಮ್ಗೂ ಯಾವ ತರಾನು ನಮ್ಗೆ ಅವ್ರ ಬಗ್ಗೆ ಇವ್ರು ಈ ತರ ಮಾತಾಡಿದಾರಂತ ನಮ್ಗೆ ಒಳ್ಳೇದ್ ಅನ್ಸ್ತಾ ಇಲ್ಲ. ಅವ್ರು ಮಾತಾಡಿದ್ದು ತಪ್ಪು, 100ಕ್ಕೆ 100 ತಪ್ಪು ಮಾತಾಡಿರೋದು. ಯಾಕಂದ್ರೆ ಸಂವಿಧಾನ ನಮ್ಗೆ ಯಾವುದೇ ಹಕ್ಕನ್ನು ಕೊಟ್ಟಿಲ್ಲ ಬೇರೆಯವರ ಬಣ್ಣದ ಬಗ್ಗೆ ಮಾತನಾಡಲು. ಮತ್ತೆ ಗೌಡ್ರ, ನಮ್ಮ ಅಪ್ಪಾಜಿ ದೇವೇಗೌಡ್ರ ಕುಟುಂಬನೇ ಖರೀದಿಸ್ತೀವಿ ಅನ್ನೋ ಮಾತು ಹೇಳಿರೋದು ಅದು ತುಂಬಾ ತುಂಬಾ ದೊಡ್ಡ ಮಟ್ಟದಲ್ಲಿ ತಪ್ಪು ಮಾತು ಮಾತಾಡಿರೋದು. ಅದನ್ನು ನಾವು ಒಪ್ಕೊಳ್ತಾ ಇದೀವಿ. ಆಯ್ತಾ? ಆದ್ರೆ ಇದ್ರೆಲ್ಲ ಮಧ್ಯದಲ್ಲಿ ನೀನು ಅಲ್ಲಾಗೆ ತಗೊಂಡು ಬರ್ತಾ ಇದೆಯಲ್ಲ, ಕಿತ್ತೋಗಿರೋನೆ, ನಿನ್ಗೆ ದುಡ್ಕೊಂಡು ತಿನ್ನಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ. ಅದಕ್ಕೋಸ್ಕರ ಯಾವುದೇ ಒಂದು ಏನಾದ್ರೂ ಬರ್ಲಿ, ಆ ಟಾಪಿಕ್ ಮೇಲೆ ನಾನು ಮಾತಾಡಿ ಪೊಲೀಸ್ ಅವ್ರ ಕೈಗೆ ಸಿಕ್ಕಾಕೊಂಡು ಹೋಗಿ ಸರ್ಕಾರ ಕೊಡೋದು ಬಿಟ್ಟಿ ಊಟನ ತಿನ್ನೋಣ ಅನ್ಕೊಂಡಿದ್ಯಾ. ಅಷ್ಟೇ ನಿಂದು, ಬೇರೆ ಏನೂ ಇಲ್ಲ. ಕುಮಾರಣ್ಣ ಬಗ್ಗೆ ನಿನಗೆ ಅಷ್ಟು ಕಾಳಜಿ ಇರ್ತಾ ಇದ್ರೆ, ಅವ್ರ ಮೇಲೆ ನಿನಗೆ ಗೌರವ ಇರ್ತಾ ಇದ್ರೆ, ಡೈರೆಕ್ಟ್ ಹೋಗಿ ಜಮೀರ್ ಅಹ್ಮದ್ ಖಾನ್ ಅವ್ರ ಮನೆ ಮುಂದೆ ನಿಂತ್ಕೊಂಡು ನೀನು ಪ್ರೊಟೆಸ್ಟ್ ಮಾಡ್ತಾ ಇದ್ದೆ, ಅಲ್ಲೋಗಿ ಸವಾಲ್ ಮಾಡ್ತಾ ಇದ್ದೆ. ಅದನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಕುತ್ಕೊಂಡು ವಿಡಿಯೋ ಮಾಡಿ ಅಲ್ಲಿ ನೀನು ಆ ಟಾಪಿಕ್ ಮಾತಾಡ್ತಾ ಇಲ್ಲ, ಬೇರೆ ಟಾಪಿಕ್ ಅಲ್ಲಿ ಎತ್ತಿ ನಮ್ಗೆ ಕೇಳ್ತಾ ಇದೆಯಲ್ಲ, ಪದೇ ಪದೇ ಪ್ರಶ್ನೆ ಮಾಡ್ತಾ ಇದೆಯಲ್ಲ, ಅಲ್ಲಾಹ ಬಣ್ಣ ಹೇಳು, ಅಲ್ಲಾಹ ಬಣ್ಣ ಹೇಳು ಅಂತ. ಏ ಕಮಂಗಿ ನನ್ ಮಗನೇ, ನೀನು ಉಸಿರು ತಗೊಳ್ತಾ ಇದೆಯಲ್ಲ, ಉಸಿರಾಡ್ತಾ ಇದೆಯಲ್ಲ, ಆ ಉಸಿರು ಬಣ್ಣ ಹೇಳು. ಗೊತ್ತಾ ನಿನ್ಗೆ ಹೇಗಿರುತ್ತಂತ ಉಸಿರು ಬಣ್ಣ? ಗಾಳಿ, ಅರ್ಥ ಆಯ್ತಾ? ಅದ್ರ ಬಣ್ಣ ತಿಳಿಸು. ನೀರು ಯಾವ ತರ ತಗೊಂತೀರೋ ಆ ಬಣ್ಣದಲ್ಲಿ ಬದಲಾಗುತ್ತೆ. ಅದಕ್ಕೊಂದು ಬಣ್ಣ ಇದೆಯಾ? ಹೇಳು. ಒಂದು ಬಣ್ಣ ಇದ್ರೆ ಹೇಳು, ಒಪ್ಕೊಳ್ಳೋಣಂತೆ. ನೀನ್ ಹೇಳ್ತೀಯಲ್ಲ ಬಣ್ಣ ಹೇಳಿ ಬಣ್ಣ ಹೇಳಿ, ತುರ್ಕ 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 ಅಂತೆಲ್ಲ. ತುರ್ಕರ್ನ ಕಂಡ್ರೆ ನಿನ್ಗೇನಕ್ಕೋ ಅಷ್ಟು ಉರಿ? ನಾವು ತುರ್ಕುರ ಮುಸಲ್ಮಾನ್ರ ಅಂತ ಹೇಳಕ್ಕೆ ನಿನ್ಗೆ ಯೋಗ್ಯತೆ ಇಲ್ಲ, ಅದಕ್ಕೆ ತುರ್ಕುರು ಅಂತೀಯ. ತುರ್ಕರು ನಿನ್ಗೆ ಎಲ್ಲೋ ಏನೋ ಮಾಡಿದ್ದಾರೆ, ಅದಕ್ಕೋಸ್ಕರ ಅಷ್ಟು ಹೊಟ್ಟೆ ಕಿಚ್ಚು. ಇನ್ನೊಂದು ಮಾತು ಹೇಳ್ತೀನಿ, ಇಬ್ಬರ ಜಗಳ, ಮೂರನೆಯವನ ಲಾಭ. ಈಗಾದೆ ಮಾತನ್ನು ನೀನು ನಾನು ಉಪಯೋಗಿಸ್ಕೊಂಡು ನನ್ ಲಾಭ ಪಡ್ಕೊಂತೀನಿ ಅನ್ಕೊಂಡ್ಬೇಡ. ಆಯ್ತಾ? ನೀನ್ ಮಾಡ್ತಾ ಇರೋದು ಲಾಭಕ್ಕೋಸ್ಕರ ಅಲ್ಲ, ಬಿಟ್ಟಿ ಊಟ ತಿನ್ನಕ್ಕೋಸ್ಕರ. ನಿನ್ ಯೋಗ್ಯತೆ ಇಲ್ಲ, ಪಿಂಪ್ ನನ್ ಮಗನೇ ನೀನು. ನಿನಗ್ ಬಂದ್ಬಿಟ್ಟು ನಾವು ನಮ್ಮ ಅಲ್ಲಾ ಬಣ್ಣ ಹೇಳ್ಬೇಕಾ? ಹುಷಾರ್. ಇನ್ಮೇಲೆ ಮುಸಲ್ಮಾನರ ಮಧ್ಯದಲ್ಲಿ ಬಂದು ಅವ್ರ ಜಾತಿ ಬಗ್ಗೆ ಆಗ್ಲಿ, ಧರ್ಮದ ಬಗ್ಗೆ ಆಗ್ಲಿ, ಅವ್ರ
ಹುಷಾರ್, ನಿನ್ಗೆ ನೀನ್ ಹೇಳ್ತಾ ಇದ್ದೀನಿ, ಅತಿ ಜಾಸ್ತಿ ನೀನ್ ಮಾತಾಡ್ತಾ ಇದ್ಯಾ ಆಯ್ತಾ. ಕುಮಾರಣ್ಣ ಬಗ್ಗೆ ನಮಗೂನು ಇದೆ ಗೌರವ, ಅತಿ ಜಾಸ್ತಿ, ನಿನಗಿಂತ ಜಾಸ್ತಿ ಗೌರವ ಇದೆ. ಅವ್ರ ಮೇಲೆ ಗೌರವ ಇರೋದಕ್ಕೋಸ್ಕರನೇ ಪಕ್ಷ ಬಿಟ್ಟು ಬೇರೆ ಪಕ್ಷ, ಮತ್ತೆ ಆ ಪಕ್ಷಕ್ಕೆ ನಾವು ಮರಳಿ ಬಂದಿದ್ದೀವಿ. ಯಾಕೆ? ಅವ್ರಿಗೆ ಮುಸಲ್ಮಾನರ ಬಗ್ಗೆ ಇರೋ ಕಾಳಜಿ, ಅವ್ರಿಗಿರೋ ಗೌರವ ಉಳಿಸ್ಕೊಳ್ಳೋಣ ಅಂತ ಆಯ್ತಾ. ನೀನಂತ ಕಿತ್ತೋಗಿರೋ ನನ್ನ ಮಕ್ಳು ಬಂದ್ಬಿಟ್ಟು ನಮ್ಮ ಮಧ್ಯದಲ್ಲಿ ತಂದಿಕ್ಕೋ ಕೆಲಸ ಮಾಡ್ತೀರಾ. ಇಲ್ದಿದ್ದನ್ನ ಇನ್ನೊಮ್ಮೆ ನೀನ್ ಏನಾದ್ರೂ ನಮ್ ಧರ್ಮದ ಬಗ್ಗೆ, ನಮ್ ಜಾತಿ ಬಗ್ಗೆ, ನಮ್ಮ ಅಲ್ಲಾಹ್ ಬಗ್ಗೆ ಯಾವುದೇ ಕೆಟ್ಟದ್ ಮಾತಾಡಿದ್ರೆ ನೀನ್ ಅರೆಸ್ಟ್ ಆಗಿ ಹೋಗ್ಬಿಟ್ಟು ಬಿಟ್ಟಿ ಊಟ ತಿನ್ನಕಂತೂ ಆಗಲ್ಲ. ನೀನ್ ಎಲ್ಲೋ ಒಂದು ಕಡೆ ಸೇರ್ಕೊಂಡು ಮೆಂಟಲ್ ನನ್ ಮಗ ಅಂತ ತಗೊಂಡೋಗಿ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಸೇರಿಸಿ ಇಲ್ದಿದ್ದೆಲ್ಲ ನಿನ್ಗೆ ಶಿಕ್ಷೆ ಕೊಡ್ಬೇಕು. ಆ ಕೆಲಸ ಕೊಟ್ಟು ಬಿಡ್ತೀವಿ ನಾವು. ಇದನ್ನ ನೀನು ನಿನ್ ತಲೆಯಲ್ಲಿ ಇಟ್ಕೋ. ಮತ್ತೆ ಇನ್ನೊಮ್ಮೆ ನಾನು ಇನ್ನೊಂದು ಮಾತು ಹೇಳ್ತೀನಿ. ತಮ್ಮ ಅಭ್ಯರ್ಥಿಗಳ ಪರವಾಗಿ ಪ್ರತಿಯೊಂದು ರಾಜಕಾರಣಿಗಳು ಮಾತಾಡ್ತಾರೆ, ಏನು ನಮಗೆ ಮತಗಳು ಜಾಸ್ತಿ ಬರಲಿ ಅಂತ ಒಪ್ಕೊಂತೀವಿ. ಆದ್ರೆ ಅದೇ ಇದ್ರಲ್ಲಿ ಬಂದ್ಬಿಟ್ಟು ಒಂದು ಅಭ್ಯರ್ಥಿ ಪರವಾಗಿ ಮಾತಾಡುವಾಗ ನಾವು ಯೋಚನೆ ಮಾಡಬೇಕು, ಮುಂದೆ ಇರೋರ ಬಗ್ಗೆ ನಾವು ಯಾವ ತರ ಮಾತಾಡ್ತಾ ಇದೀವಿ, ಯಾವ ಪ್ರಕಾರ ಮಾತಾಡ್ತಾ ಇದೀವಿ ಅಂತ. ಜಮೀರ್ ಅಹಮದ್ ಖಾನ್ ರವರಿಗೆ ನಾವು ತುಂಬಾ ಗೌರವ ಕೊಡ್ತಾ ಇದ್ರಿ. ಯಾಕಂದ್ರೆ ಮುಸಲ್ಮಾನ್ ಸಮಾಜಕ್ಕೆ ಒಂದು ದೊಡ್ಡ ಲೀಡರ್ ಅವಶ್ಯಕತೆ ಇತ್ತು. ಆ ಲೀಡರ್ ಇವ್ರಿದ್ದಾರೆ, ಇವ್ರಾಗ್ತಾರೆ ಅಂತ ಇದೆ. ಆದ್ರೆ ಇವರು ಮಾತಾಡಿರೋ ಮಾತುಗಳಲ್ಲಿ ನಮ್ಮ ಕುಮಾರಣ್ಣ ಆಗ್ಲಿ, ನಮ್ಮ ಅಪ್ಪಾಜಿ ದೇವೇಗೌಡರು ಆಗ್ಲಿ, ಅವ್ರ ಮನಸ್ಸಿಗೆ ತುಂಬಾ ನೋವು ತಂದಿಕ್ಕಿದ್ದಾರೆ. ಅದಕ್ಕೋಸ್ಕರ ನಾನೇನ್ ಹೇಳ್ತೀನಿ, ಇಂಥ ನನ್ನ ಮಕ್ಕಳನ್ನ ಯಾವುದೇ ಅವಕಾಶ ಕೊಡಬೇಡಿ. ನಾನು ನಮ್ಮ ಕಾನೂನಿನ, ನಮ್ಮ ಕರ್ನಾಟಕ ಸರ್ಕಾರ ಪೊಲೀಸ್ ಅಧಿಕಾರಿಗಳಲ್ಲಿ ನಾನು ಮನವಿ ಮಾಡ್ಕೊಳ್ಳೋದು ಏನಂತ ಹೇಳಿದ್ರೆ, ಇಂಥವ್ರನ್ನ ಇಂಥ ವಿಡಿಯೋ ಮಾಡಿದ ತಕ್ಷಣವೇ ಬೇರೆ ಅವರು ನಿಮ್ವರೆಗೂ ತಗೊಂಡು ಬಂದು ಅದನ್ನ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ನೀವು ಸ್ಟೆಪ್ ತಗೊಂಡು ಇಂಥ ನನ್ನ ಮಕ್ಕಳನ್ನ ಏನಾದ್ರೂ ಒಂದು ಪಾಠಕ್ಕೆ ಕಳಿಸಿ. ಇಲ್ಲಾಂದ್ರೆ ಈ ನನ್ನ ಮಕ್ಕಳು ಏನ್ ಮಾಡ್ತಾರೆ, ಸ್ವಲ್ಪ ಆಗೋದನ್ನ ಇಷ್ಟು ಮಾಡ್ತಾರೆ. ಚಿಂಗಾರಿಗೂ ಅಂಗಾರ ಲಗೈಜಸ್ ಅಂತಾರಲ್ಲ, ಆ ತರ ಅಂಗಾರ ಹಾಕ್ತಾರೆ ಇವರು. ಆ ಅಂಗಾರ ಹಾಕಕ್ ಕೊಡಬೇಡಿ. ಮತ್ತೆ ಈ ಕಿತ್ತೋಗಿರೋನು ಪುನೀತ್ ಕೆರೆಹಳ್ಳಿ ಇದಾನಲ್ಲ, ಇವನು ಅತಿ ಜಾಸ್ತಿ ಮಾಡ್ತವನೆ. ಮುಸಲ್ಮಾನರು ಯಾವತ್ತಾದ್ರೂ ನೀನ್ ಒಳ್ಳೇದಾದ್ರೂ ಮಾತಾಡಿದ್ಯಾ? ಆಯ್ತು ತಗೊಳ್ಳೋಣ ಬಿಡಪ್ಪ. ನೀನ್ ಚುನಾವಣೆ ನಡೀತಾ ಇತ್ತಲ್ಲ, ಕುಮಾರಣ್ಣ ಬಗ್ಗೆ ನಿನ್ಗೆ ಅಷ್ಟು ಪ್ರೀತಿ ಗೌರವ ಇರ್ತಾ ಇದ್ರೆ ಅವ್ರ ಪರವಾಗಿ ಮಾತಾಡ್ಬೇಕಾಗಿತ್ತು. ನಿಖಿಲ್ ಕುಮಾರಸ್ವಾಮಿ ಅವ್ರ ಪರವಾಗಿ ಮತಯಾಚನೆ ಮಾಡ್ಬೇಕಾಗಿತ್ತು. ಆಯ್ತಂತ ಒಪ್ಕೊಂತಾ ಇದೀವಿ. ಅವಾಗ ನೀನ್ ಬಾಯಿ ಬಂದಿಲ್ಲ ಮಾತಾಡಕ್ಕೋಸ್ಕರ. ಆದ್ರೆ ನೀನು ಇದ್ರೆಲ್ಲ ಮಧ್ಯದಲ್ಲಿ ನಮ್ಮ ಅಲ್ಲಾಹ ಬಗ್ಗೆ ತಗೊಂಡ್ ಬಂದು ನೀನ್ ಇಕ್ತಾ ಇದೆಯಲ್ಲ, ನಮ್ಮ ಧರ್ಮದ ಬಗ್ಗೆ, ಅದು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ ನೀನು. ಹುಷಾರ್, ಇನ್ ಮೇಲೆ ಯಾವುದೇ ಕಾರಣಕ್ಕೂ ನಮ್ ಸುದ್ದಿವರೆಗೂ ಬರಬಾರ್ದು ನೀನು. ಇಷ್ಟು ಮಾತು ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೀನಿ.